ನಮಸ್ಕಾರ ಸ್ನೇಹಿತರೆ, ಬಾಂಗ್ಲಾದೇಶದಲ್ಲಿ ದಿನೇ ದಿನೇ ಉಂಟಾಗುತ್ತಿರುವ ಗಂಭೀರ ಬೆಳವಣಿಗೆಗಳು ಈಗ ಜಾಗತಿಕ ಮಟ್ಟದಲ್ಲಿ ಆತಂಕ ಸೃಷ್ಟಿಸಿವೆ. ಚುನಾವಣಾ ಸನ್ನಾಹಗಳ ಮಧ್ಯೆಯೇ ಅಲ್ಲಿ ರಾಜಕೀಯ ಅಸ್ಥಿರತೆ ಹೆಚ್ಚಾಗಿದ್ದು, ಬಿಎನ್ಪಿ ಪಕ್ಷದ ನಾಯಕಿ ಖಲೀದಾ ಜಿಯಾ ತೀವ್ರ ಅಸ್ವಸ್ಥತೆಯಿಂದ ಆಸ್ಪತ್ರೆಗೆ ದಾಖಲಾಗಿರುವುದು ಪರಿಸ್ಥಿತಿಯನ್ನ ಇನ್ನಷ್ಟು ಗೊಂದಲಮಯ ಮಾಡಿದೆ. ಇತ್ತ ಶೇಖ್ ಹಸೀನಾ ಬೆಂಬಲಿಗರ ಪ್ರತಿಭಟನೆಗಳು, ಮತ್ತೊಂದೆಡೆ ತಾತ್ಕಾಲಿಕ ಸರ್ಕಾರದ ನಿರ್ಧಾರಗಳು ಎಲ್ಲವೂ ಬಾಂಗ್ಲಾದೇಶವನ್ನ ಬೂದಿ ಮುಚ್ಚಿದ ಕೆಂಡದಂತಾಗಿಸಿವೆ. ಇದೇ ಸಂದರ್ಭದಲ್ಲಿ ಭಾರತವು ಸಿಲಿಗುರಿ ಕಾರಿಡಾರ್ ಪ್ರದೇಶದಲ್ಲಿ ಭದ್ರತೆಯನ್ನ ಕಠಿಣಗೊಳಿಸುತ್ತಾ ಸೇನಾ ನಿಯೋಜನೆಯನ್ನ ಹೆಚ್ಚಿಸಿದೆ. ಇದರ ಜೊತೆಗೆ ಬಾಂಗ್ಲಾದೇಶದ ಈಗ ಹಲವಾರು ರಾಷ್ಟ್ರಗಳ ಕೋವರ್ಟ್ ಆಪರೇಷನ್ಗಳ ಕೇಂದ್ರವಾಯಿತು ಎಂಬ ಮಾತು ಹೆಚ್ಚು ಕೇಳಿಸ್ತಿದೆ. ಇತ್ತೀಚೆಗೆ ಪಾಕಿಸ್ತಾನದ ಐಎಸ್ಐ ಸಂಬಂಧ ಹೊಂದಿದ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದು, ಕಳೆದ 4 ತಿಂಗಳಲ್ಲಿ ಒಟ್ಟು 8 ಪಾಕಿಸ್ತಾನಿ ಏಜೆಂಟ್ಗಳ ಸಾವುಗಳು ನಡೆದಿವೆ. ಇಷ್ಟೇ ಅಲ್ಲ, ಸುಮಾರು 17 ಅಮೆರಿಕನ್ ಸಿಬ್ಬಂದಿಗಳು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ ಎಂಬ ವರದಿಗಳು ಹೊರಬಿದ್ದಿವೆ. ಹಸೀನಾ ಸರ್ಕಾರ ಪತನವಾದ ನಂತರ ದೇಶದ ರಾಜಕೀಯ ದಿಕ್ಕೇ ಬದಲಾಗುತ್ತಿದೆ. ತಾತ್ಕಾಲಿಕ ಸರ್ಕಾರದ ನಾಯಕ ಮಹಮೂದ್ ಯೂನಸ್ ಅಮೆರಿಕ ಬೆಂಬಲಿತ ಎಂದು ಹೇಳಲಾಗುತ್ತಿದ್ದು, ಅವರ ನಿರ್ಧಾರಗಳಲ್ಲಿ ಅಮೆರಿಕದ ಹಿತಾಸಕ್ತಿಗಳ ಪ್ರಭಾವ ಸ್ಪಷ್ಟವಾಗುತ್ತಿದೆ. ಬಾಂಗ್ಲಾದೇಶದ ಈಗ ಪಾಕಿಸ್ತಾನದತ್ತ ಮತ್ತೊಮ್ಮೆ ಸ್ನೇಹದ ಕೈಚಾಚಿದ್ದು, ಪಾಕಿಸ್ತಾನಿ ರಾಜತಾಂತ್ರಿಕರಿಗೆ ವೀಸಾ ರಹಿತ ಪ್ರವೇಶ, ಯುದ್ಧನೌಕೆಗಳ ಭೇಟಿ, ಸೇನಾ ಅಧಿಕಾರಿಗಳ ನಿಯಮಿತ ಭೇಟಿ, ಸಾಂಸ್ಕೃತಿಕ ವ್ಯಾಪಾರ ಒಪ್ಪಂದಗಳು ಇವುಗಳೆಲ್ಲ 1971ರ ನಂತರ ಪುನಃ ಕಂಡುಬಂದಿದೆ. ಇದರ ಜೊತೆ ಟರ್ಕಿ ಡ್ರೋನ್ ಒಪ್ಪಂದಗಳು, ಚೈನಾದಿಂದ ಆಯುಧಗಳ ಖರೀದಿ ಇವೆಲ್ಲವೂ ಭಾರತದ ಕಣ್ಣಿಗೆ ದೂರಾಗಿದೆ. ಈ 22 ಕಿಲೋಮೀಟರ್ ಅಗಲದ ಪುಟ್ಟ ಭೂಪಟ್ಟಿ ಭಾರತಕ್ಕೆ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸುವ ಏಕೈಕ ನೆಲಮಾರ್ಗ. ಇಲ್ಲಿ ಯಾವುದೇ ಅಸ್ಥಿರತೆ ಉಂಟಾದರೆ ಭಾರತದ ಸರ್ವೋತ್ತರ ರಾಜ್ಯಗಳ ಜೊತೆಗಿನ ನೇರ ಸಂಪರ್ಕವನ್ನೇ ಕಳೆದುಕೊಳ್ಳಬಹುದು. ಬಾಂಗ್ಲಾದೇಶ, ಪಾಕಿಸ್ತಾನ, ಚೀನಾ ಈ ತ್ರಿಕೋನದ ಚಟುವಟಿಕೆಗಳು ಹೆಚ್ಚುತ್ತಿರುವ ಸಂದರ್ಭ ಭಾರತಕ್ಕೆ ಸಿಲಿಗುರಿ ಕಾರಿಡಾರ್ ರಾಷ್ಟ್ರ ಭದ್ರತೆಯ ಪ್ರಮುಖ ಕೇಂದ್ರವಾಗಿದೆ. ಅದಕ್ಕಾಗಿ ಭಾರತೀಯ ಸೇನೆ ಈಗ ಅಲ್ಲಿ ಹೆಚ್ಚುವರಿ ನೆಲೆಗಳನ್ನು ನಿರ್ಮಿಸಿ ರಕ್ಷಣೆಯನ್ನ ಗಟ್ಟಿಗೊಳಿಸಬೇಕು. ಪಾಕಿಸ್ತಾನದಲ್ಲಿ ಅಪರಿಚಿತರು ಗುಂಡಿಕ್ಕುವ ಘಟನೆಗಳು ಸಾಮಾನ್ಯ. ಆ ಮಾರ್ಗ ಈಗ ಬಾಂಗ್ಲಾದೇಶಕ್ಕೂ ತಲುಪಿದೆ. ಕೆಲವರು ಹೋಟೆಲ್ಗಳಲ್ಲಿ ಕೊಲೆಯಾದರು, ಕೆಲವರು ವಿಷಪ್ರಾಶನ, ಹಲವಾರು ಗುರುತುಗಳು ರಹಸ್ಯ. ಯಾರು ಕೊಂದರು, ಯಾಕೆ ಕೊಂದರು, ಯಾವುದು ಸುಳಿವಿಲ್ಲ. ಢಾಕಾದ ವೆಸ್ಟಿನ್ ಹೋಟೆಲ್ನಲ್ಲಿ ಅಮೆರಿಕ ಸ್ಪೆಷಲ್ ಫೋರ್ಸ್ ಅಧಿಕಾರಿ ಟೆರೆನ್ಸ್ ಜಾಕ್ಸನ್ ಸಾವು ಈ ಘಟನೆ ಅತ್ಯಂತ ಸಂಶಯಾಸ್ಪದ. ಅದೇ ಅವಧಿಯಲ್ಲಿ ಇನ್ನೂ 3 ಅಮೆರಿಕನ್ನರು ಅದೇ ಹೋಟೆಲ್ನಲ್ಲಿ ಮೃತರಾಗಿದ್ದಾರೆ. ಕಾಕ್ಸ್ ಬಜಾರ್, ಸೆಂಟ್ ಮಾರ್ಟಿನ್ಸ್, ಚಿತ್ತಗಾಂಗ್ ಎಲ್ಲೆಡೆ ಅಪರಿಚಿತರ ಕಾರ್ಯಾಚರಣೆಗಳು ಲಕ್ಷ್ಯಗಳಾಗಿವೆ. ಬಾಂಗ್ಲಾದೇಶದಲ್ಲಿ ಈಗ ಅಮೆರಿಕ, ಚೀನಾ, ಪಾಕಿಸ್ತಾನ, ಟರ್ಕಿ, ರಷ್ಯಾ ಎಲ್ಲರ ತಮ್ಮದೇ ಜಾಲ ಬಿಟ್ಟುಕೊಂಡಿದ್ದಾರೆ. ಹೀಗಿರುವಾಗ ಭಾರತದ ಗುಪ್ತಚರ ಸಂಸ್ಥೆ ಚುರುಕುಗೊಂಡಿರುವುದು ಸಹಜ. ಬಾಂಗ್ಲಾದೇಶದಲ್ಲಿ ನಡೆಯುವ ದಾಖಲೆ ಇಲ್ಲದ ಕಾರ್ಯಾಚರಣೆಗಳ ಬಗ್ಗೆ ಸೇನೆಗಿಂತ ಮೊದಲೇ ಮಾಹಿತಿ ಸಿಗ್ತಿದೆ ಎನ್ನುವುದು ರಹಸ್ಯ. ಈ ಆಪರೇಷನ್ ಅನ್ಕೋನ ಅಂತ ಕರೆಸಿಕೊಳ್ಳುವ ಈ ಅಪರಿಚಿತರ ಕಾರ್ಯಗಳು ಯಾರ ಕೈಚಳಕ ಎಂಬುದು ಸ್ಪಷ್ಟವಾದರೆ ದಕ್ಷಿಣ ಏಷ್ಯಾದ ರಾಜಕೀಯ ಪಟ್ಟವನ್ನೇ ಬದಲಾಯಿಸಬಹುದು. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ರಹಸ್ಯ ಸಾವುಗಳು, ಕೋವರ್ಟ್ ಆಪರೇಷನ್ಗಳು, ಅಂತಾರಾಷ್ಟ್ರೀಯ ಗುಪ್ತಚರ ಜಾಲ ಇವಕ್ಕೆಲ್ಲಗಳನ್ನು ಒಳಗೊಂಡಿದ್ದ ಹೆಚ್ಚಿನ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತರುತ್ತೀವಿ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.